ಇವತ್ತೇನೋ ಹೋಗ ಅವನ ಹೆಂಡತಿ ಜೊತೆ ಚೆನ್ನಾಗಿದ್ದಾನೆ. ನಾನೇನು ಮಾಡಲಿ ದೇವ್ರೆ, ನಾನೇನು ಮಾಡಲಿ? ಅವನ ಪಾಡಿಗೆ ಹೋಗ ಅವನ ಹೆಂಡತಿನ ಜೊತೆ ಚೆನ್ನಾಗಿದ್ದಾನಲ್ಲ. ನನ್ನ ಜೀವನ ಏನಾಯಿತು? ನಾನೇನಾಗಬೇಕು? ಏನಪ್ಪ ಇದು, ನನ್ನ ಜೀವನ ಹಿಂಗಾಗಿ ಹೋಗ್ಬಿಡ್ತಲ್ಲ ದೇವ್ರೆ. ಏನಪ್ಪ ಇದು, ಹಿಂಗೆ ಮಾಡಿದೆ ನನ್ನ ಜೀವನನ. ಅట్లాಗೆ ನನ್ನ ಗಂಡನೂ ಇಲ್ಲ, ವರ್ಷನೂ ಇಲ್ಲ, ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದುಬಿಟ್ಟೆ. ಅವ್ನು ನನ್ನ ಹೆಂಡ್ತಿನೇ ಬೇಕು ಅಂತ ಹೇಳಿ ಇವಾಗ ಹೆಂಡ್ತಿ ಹತ್ರ ಹೋಗ್ಬಿಟ್ಟ. ಅದಕ್ಕೇನೆ ದೇವ್ರಮ್ಮನು ಫಸ್ಟಿಗೆ ನಮಗೆ ಇಂಥರ ಗಂಡ ಇಂಥ ಹೆಂಡ್ತಿ ಅಂತ ಯಾರು ನಮಗೆ ದೇವ್ರು ಕೊಟ್ಟಿರ್ತಾನೋ ಅವರೇ ನಮಗೆ ಶಾಶ್ವತ. ಇವರೆಲ್ಲ ಸೆಂಟ್ರ್ನಲ್ಲಿ ಬಂದಿರೋರೆಲ್ಲನ ಸುಮ್ಮನೆ ಅಷ್ಟೇ, ಟೆಂಪ್ರವರಿ. ಇಂಥವ್ರನ್ನೆಲ್ಲ ನಂಬ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ನನ್ನ ಗಂಡನ ಜೊತೆ ಚೆನ್ನಾಗಿದ್ದಿದ್ರೆ ನಾನು ಇವತ್ತು ಎಷ್ಟು ಚೆನ್ನಾಗಿರ್ತಿದ್ದೆ. ವಿಜು ಎದ್ದಳಮ್ಮ, ಉಣ್ಬಾರೇ ವಿಜು. ಬೇಡ ಚಿಕ್ಕಮ್ಮ, ನನಗೆ ಆತು ಬೇಡ. ಆ ವರ್ಷ ನನಗೆ ಮೋಸ ಮಾಡಿ ಅವ್ರ ಹೆಂಡತಿ ಜೊತೆ ಚೆನ್ನಾಗಿದ್ದಾನೆ ಹೋಗಿ. ಇವಾಗ ನಾನೇನು ಮಾಡಲಿ? ನನ್ನ ಜೀವನ ಹಿಂಗಾಗ್ಬಿಡ್ತು. ಅವನು ನನಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟವನೆ. ರಿಜಿಸ್ಟರ್ ಮ್ಯಾರೇಜ್ ಆಗಿ ಈ ಥರ ಮಾಡೋದು ಸರಿನಾ? ಬುದು ನೀನನ ಹೇಳ್ಬೋದು, ಅವಳು ಊಟನೇ ಮಾಡಿಲ್ಲ. ಉಣ್ ಬಾರಮ್ಮ ಅಂತಂದರೆ ಹೇಳ್ತಾ ಸುಮ್ಮನೆ ಮಾನಿಕೊಂಡವಳಿ. ನನ್ನ ಮಗ ಬಿಟ್ಟು ಹೋದ ಅಂತ ಹೇಳಿ. ಮತ್ತೆ ಒಳ್ಳೆಯನಲ್ಲೋ. ಅವಳೇ ಜೈ ಬೋಲ್ ಒಳ್ಳೆಯನಲ್ಲ. ತಡಿ ಹೋಗಿ ಕರ್ಕೊಬತ್ತೀನಿ ಅವಳನ್ನ. ಬಾರಿ ನೋಡು, ನಮ್ಮ ಅಮ್ಮ ಹಿಂಗೆ ಮನಿಕೊಂಡವಳೆ, ನಿನ್ನ ಮಗ ಹಿಂಗೆ ಮಾಡಿದಾನೆ, ನಾವೇನು ಮಾಡೋಣ ಇವಾಗ ಅಂತ ಹೇಳಿ ಕರ್ಕೊಂಬತ್ತೀನಿ ತಡಿ. ನನಗೆಲ್ಲ ಗೊತ್ತಾಗುತ್ತೆ. ರಿಜಿಸ್ಟರ್ ಮ್ಯಾರೇಜ್ ಆದರೆ ಅಷ್ಟೇನೆ. ಅಲ್ಲ ನೋಡು, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಹೋಗಿ ಹೆಂಡತಿ ಜೊತೆ ಕ್ಷಣಕ್ಕಿರೋದ. ಹೋಗ್ತೀವಿ ತಡಿ ನಾನು ಅಕ್ಕಯ್ಯ. ಬಾರೆ ದ್ಯಾಮು ಹೋಗನ್ ಬಾ. ಹೋಗಿ ಅದೇನು ಮಾತಾಡೋಣ ಬಾ. ಪಾಪ ನಮ್ಮ ಇದ್ದಮ್ಮ ಉಂಡೇ ಇಲ್ಲ. ಯೋಚನೆ ಮಾಡ್ಕೊಂಡು ಅಳ್ತಾ ಮನಿಕೊಂಡವಳೆ. ನನ್ನ ದುಡ್ಡು ಹೋಯ್ತು. ಅವ್ರು ಕೊಡ್ದಂಗೆ ಅವರೆಲ್ಲ ಹೋಗ್ಬಿಟ್ಟವ್ರೆ. ದುಡ್ಡು ಕೊಡ್ರಿ ಅಂತಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕೊಡೋಂಗೆ ಇಲ್ಲ. ಏನು ಮಾಡಲಿ ಇವಾಗ ನಂದಿಂಥ ಪರಿಸ್ಥಿತಿ. ನಾನು ಎಲ್ಲ ಕಳ್ಕೊಂಡು ಎಲ್ಲರಿಂದ ಮರ್ಯಾದೆ ತೆಗೆಸ್ಕೊಂಡು ಹೋದ. ನಾನು ಚೆನ್ನಾಗಿರ್ತೀನಿ ಕಣೆ ಸುಗುಣ ಅಂತ ಹೇಳಿದ್ರು ಕೇಳಲ್ಲ ಅವಳು. ಎಲ್ಲರ ಜೊತೆ ಚೆನ್ನಾಗಿರೋಣ, ಮನೇಲೇ ಇರೋಣ ಅಂತ ಅಂದ್ಕೊಂಡೆ. ನನಗೇನು ಇವಾಗೇನು ಕಮ್ಮಿ ಆಗಿಲ್ಲ, ಆಸ್ತಿ ಐತೆ, ಎಲ್ಲ ಐತೆ. ಅದಕ್ಕೆ ನಾನು ಚೆನ್ನಾಗಿರೋಣ ಕಣೆ ಸುಗುಣ ಅಂತ ಹೇಳಿದ್ದೀನಿ. ಸುಮ್ಕಿರು, ನಾನೆಲ್ಲನ ಹೇಳ್ತೀನಿ. ಅವಳನ್ನ ಕರ್ಕೊಬತ್ತೀನಿ ಜೈನ. ಬಾರೆ ಇವಾಗೇನು ನನ್ನ ಮಗಳಿಗೆ ಕಮ್ಮಿ ಆಗಿಲ್ಲ, ಗಂಡನ ಮನೆ ಮಸ್ತಾಗಿ ಆಸ್ತಿ ಸಿಕ್ಕೈತಿ, ಅದು ಎಲ್ಲ ಸಿಗುತ್ತೆ. ಇವನು ನೀನು ಸ್ವಾಸಿ ಅಂತ ಒಪ್ಕ್ಯಾ, ಸಣ್ಣ ಸ್ವಾಸಿ ಅಂತ ಹೇಳಿ ಒಪ್ಕ್ಯಾಳೆ ಅಂತ ಹೇಳ್ತೀನಿ. ಮತ್ತೆ ರಿಜಿಸ್ಟರ್ ಮ್ಯಾರೇಜ್ ಆದಮೇಲೆ ಒಪ್ಕೊಂಬ್ಲೇಬೇಕು ಕಣಮ್ಮ. ಯಾಕಮ್ಮ, ಏನಾಯ್ತು? ಅಲ್ಲ ಪಾಪ ನೋಡ, ಅವನು ವರ್ಷ ಹೋಗಿ ಇವಾಗ ಹೆಂಡತಿ ಜೊತೆ ಸೆನಕೈದಾನಂತೆ. ಸೆನಕ್ಕಿರ್ತೀನಿ ಅಂತ ಹೇಳಿ ಸೆನಕೈದಾನಂತೆ. ಇವತ್ತು ನನ್ನ ಮಗಳ ಜೀವನ ಹಾಳಾಗೋಯ್ತಾ? ಅಲ್ಲ, ಮದುವೆ ಆಗ್ಬಿಟ್ಟು ಹಿಂಗೆ ಮೋಸ ಮಾಡಿ ಹೋದ ನೋಡು ಪಾಪ. ಅದಕ್ಕೆ ಬಾರ ಹೋಗಿ ಕೇಳೋಣ. ನಾವು ಕೇಳೋಕ್ಕಾಗಲ್ಲ, ನಾವದು ಹೆಂಗೆ ಕೇಳೋಣ ಹೇಳು? ಅವ್ರ ಅಣ್ಣಯ್ಯ ಅವ್ರ ಚಿಕ್ಕಮ್ಮ ಎಲ್ಲರೂ ಇದ್ದು ಬಂದು ಕೇಳಿರು ಅಂತ ಹೇಳಿ ಎದ್ರಿ ಕೆಂಪಾನಿ. ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನೇ ಅಂತ ಹೇಳಿರಿ, ಅವನೆಲ್ಲ ಎದ್ರಿ ಕೆಂಪಾನಿ. ನೋಡಪ್ಪ, ನಿನ್ಗೆ ಹಾಕ್ಬೇಕು, ಸುಮ್ಕಿರು. ಬಾ ಹೋಗೋಣ ಬಾ, ಜಲ್ದಿ ಕೆಲ್ಸಕ್ಕೆ ಟೈಮ್ ಆಯಿತು. ಬಾ ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗೋಣ. ಅವ್ರೇನೋ ಮಾಡ್ಕೊಂಬ್ಲೇಳು ಬಾ, ನಮಗೆ ಮಸ್ತಾಗಿ ಕೆಲಸ ಐತಿ. ಓಟನು ತಲೆ ಕೆಡಿಸ್ಕೊಂಡು ಕುಕ್ಕಮ್ಮಕ್ಕಿಲ್ಲ. ಬಾ ಹೋಗೋಣ. ಅವ್ರ ತಂಗಿ ಕಣೆ ಇವಳು, ಅವ್ರ ಸಂಬಂಧ ಮೋಸ ಮಾಡೋಗ್ಯವನಲ್ಲ. ಅದಕ್ಕೇನೆ ಇವತ್ತು ಕೇಳಕ್ಕೆ ಹೋಗ್ಬೇಕು. ಕೇಳಕ್ಕೆ ಹೋಗೋಣ ಅಂತ ಹೇಳಿ ಕರೆದಿದ್ದು. ನೀನು ಅದು ಯಾಕೆ ಹಂಗೆ ಆಡ್ತೀಯ? ನನ್ನ ಮಗ ಅವ್ರ ತಂಗಿ ಅಂದಮೇಲೆ ತಂಗಿ ಜೀವನ ಸರ್ವ್ ಮಾಡಬೇಕಲ್ಲ ನನ್ನ ಮಗ, ಅದಕ್ಕೆ. ಸರಿ ಬಂದೆ, ನಡಿ ಚಿತ್ರ ಹೋಗ್ಬರೋಣ. ಸುಮ್ಮನೆ ಬರ್ರಿ. ನೀವಂತವಕ್ಕೆಲ್ಲನ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ. ನಾವು ಕೆಲಸ ಮಾಡೋದು ಬಿಟ್ಟು ಇಲ್ಲದೆಲ್ಲ ತಲೆ ಕೆಡಿಸ್ಕೊಂಡು ಓಡಾಡ್ಬೇಕಾಗುತ್ತೆ. ಅಂಥವೆಲ್ಲ ತಲೆ ಕೆಡಿಸ್ಕೊಬಿಡ್ರಿ, ಸುಮ್ಮನೆ ಬರ್ರಿ. ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗೋಣ. ಬಾರೆ ಬುದು ಹೋಗಿ ಬರೋಣ ಬಾ. ಹೋಗಿ ನೀನು ಹಿಂಗೆ ಮಾಡಿರಿ ಹಂಗಲ್ಲ. ಇವಾಗ ಬೇಕಾರೆ ಹೆಂಡ್ತಿ ಬೇಕು ಅಂತ ಹೇಳಿ ಬಂದಿದೀಯಾ, ಹೆಂಡ್ತಿ ಬೇಕು ಅಂತ ಬಂದನು. ಇವಾಗ ವಿಜಿ ಜೀವನ ಏನಾಗಬೇಕು, ವಿಜಿನ ಏನು ಮಾಡ್ತೀಯ ಅಂತ ಹೇಳಿ ಕೇಳೋಣ ಬಾ. ಕರ್ಕೊಂಬಂದು ಅವಳನ್ನು ಸೆನಕಿಕ್ಕೆಮದಾದ್ರೆ ಸೆನಕಿಕ್ಕ, ಇಲ್ಲಾಂದರೆ ಅವಳಿಗೆ ಏನಾನ ಪರಿಹಾರ ಕೊಡು ಅಂತ ಹೇಳಿ ಕೇಳೋಣ. ಬಾರೆ ಯಾಕ ಹೋಗಿ. ನಡಿದ್ಯಾಮು ಹೋಗೋಣ. ಕೇಳಲಿಲ್ಲ ಅಂದರೆ ಇದಾಗಲ್ಲ. ನೋಡು, ನಮ್ಮಮ್ಮ ನೀವು ಉಂಡಿಲ್ಲ ಏನಿಲ್ಲ, ನಮ್ಮ ಈಜಮ್ಮ ಅವಳು ತಮ್ಮ ನಿಕ್ಕೊಂಡೈತಿ. ಯಾರು ಹಾಕ್ತಾರೆ ಹೇಳು? ನಡವತ್ನಾಗ ಏನಾನ ಕಷ್ಟ ಅಂತಂದರೆ ಯಾರು ಹಾಕ್ತಾರೆ? ಇವಾಗ ನನ್ನ ಗಂಡನ ಹೆಸರಾಗಿರೋ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಂದೈತಿ. ಇವಾಗ ನನ್ನ ಹೆಸರಿಗೆ ಎಷ್ಟೊಂದು ಎಕರೆ ಆಸ್ತಿ ಐತಿ. ಇವಾಗ ನನ್ನ ಮನೆಗೆ ಯೂಸ್ಕೊಂಡ್ರೆ ಆ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ. ಅದನ್ನ ಎಲ್ಲ ಹೇಳು ಬಾ. ಅವ್ರದ್ದು ಎಲ್ಲ ಆಸ್ತಿ ಐತೆ ಅಂತ ಹೇಳಿ ಸುಮ್ಮನೆ ಕರ್ಕೊಂಬಂದು ಕೇಳ್ರಿ ಅಂತ ಹೇಳು. ನನ್ನ ಜೀವನ ಹಾಳು ಮಾಡ್ಕೊಂಡು ಇವತ್ತು ನನಗೆ ಯಾರಿಗೂ ನೋಡೋರಿಲ್ಲ, ಏನಿಲ್ಲ. ಹಿಂಗೆ ಮಾಡೋದ್ರೆ ಇವತ್ತೇನೋ ಹೋಗಿ ಅವ್ನ ಹೆಂಡತಿ ಜೊತೆಗೆ ಚೆನ್ನಾಗಿದ್ದಾನೆ. ನಾನೇನು ಮಾಡ್ಬೇಕು ಇವತ್ತು? ನನ್ನ ಗತಿ ಏನಾಗಬೇಕು?
ಹಿಂಗೆ ಮಾಡಿದ್ರೆ ಹಿಂಗೆ ಮೋಸ ಮಾಡೋದ್ರೆ ಎಷ್ಟು ದಿನದಿಂದ ಹಿಂಗಿದ್ನಂತೆ ನನಗೆ ಮೋಸ ಮಾಡಬೇಕು ಅಂತ ಹೇಳಿ ನನ್ನ ಪಾಡಿಗೆ ನಾನು ಹೆಂಗ ಇದ್ದೆ. ನಾನು ಸುಮ್ಮನಿದ್ದವಳನ್ನ ಅವನಾಗಿ ಅವನಿಗೆ ಮಾತಾಡಿಸಿ ಅವನಾಗಿ ಅವ್ನು ನನ್ನ ಮರ್ಯಾದೆ ಕಳೆದು ಇವತ್ತು ಅವನಾಗಿ ಅವ್ನು ಬಿಟ್ಟು ಹೋದ್ರೆ ನಾನು ಏನು ಮಾಡ್ಬೇಕು ಹೇಳು. ನನಗೆ ಈ ದುಃಖ ತಡಿಯೋಕ್ಕಾಗ್ತಿಲ್ಲ. ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ. ಇವತ್ತು ನಾನು ಏನು ಪಾಪ ಮಾಡಿದ್ನಪ್ಪ ದೇವ್ರೆ, ನನಗೆ ಯಾಕಪ್ಪ ಈ ಥರ ಶಿಕ್ಷೆ ಕೊಟ್ಟೆ ಅಂತ ಅನ್ನಿಸ್ತೈತೆ ನನಗೆ. ನಾನು ಏನು ಮಾಡಿದೆ ಅಷ್ಟಕ್ಕೂ ಈ ಥರ ಮಾಡೋದಕ್ಕೆ ಅವನು ಈ ಥರ ಮಾಡ್ಬೇಕಂದ್ರೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ದ ಅವ್ನು ನನಗೆ. ನಾನು ಏನು ಮಾಡಿದ್ದೀನಿ ಅಂತ ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ಮಗ. ನಾನು ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ. ಇವತ್ತು ನಾನು ಏನು ಮಾಡಬೇಕು? ಸುಮ್ಕಿರಮ್ಮ, ಹೋಗ್ತಿ ಸುಮ್ಮನೆ ವಿಜಿ, ಅವಳು ಬೇಡ ಸುಮ್ಮನಿರು. ನಾ ಹೋಗಿಗಳಪ್ಪ ಕರ್ಕೊಂಬಂದು ಇಕ್ಕೆಮದಾದರೆ ಕರ್ಕೊಂಬ, ಇಲ್ಲ ಅಂತಂದರೆ ಏನಾನ ಪರಿಹಾರ ಕಟ್ಕೊಡು ಅಂತ ಹೇಳ್ತೀವಿ. ಅವರಮ್ಮ ಇನ್ನೂ ಕರ್ದು ಹೇಳ್ತೀನಿ ಸುಮ್ಮನಿರು. ಅವಳು ಇಲ್ಲೆಲ್ಲ ಹಸಿ ಬತ್ತಾಳಲ್ಲ, ಅವಾಗ ಕರ್ದು ಹೇಳ್ತೀವಿ. ಈಗಳೇ ಹಿಂಗೆ ಮಸ್ತಾಗೈತೆ, ಸುಮ್ಮನೆ ಕರ್ಕೊಂಡೋಗಿ ಕೇಳಮ್ಮ, ನಿಮಗೆ ಸೇರಿದ್ದು ಅದೆಲ್ಲನ ಅಂತ ಹೇಳ್ತೀವಿ. ಹೆಂಗು ಈಗ ರಿಜಿಸ್ಟರ್ ಮ್ಯಾರೇಜ್ ಆಗ್ಯವನೇ ಅವನು, ಸುಮ್ಮನೆ ಕರ್ಕೊಂಡೋಗಿ ಇಕ್ಕೊಂಡ್ರೆ ಆಸ್ತಿ ಸಿಗುತ್ತೆ ಅಂತ ಹೇಳ್ತೀನಿ. ಅಲ್ಲ ಹಿಂಗಾದ್ಮೇಲೆ ಹಿಂಗೆ ಮೋಸ ಮಾಡಬಾರ್ದು ಅಲ್ವೇನೇ ಬುದು. ಅಲ್ಲ ಹಿಂಗೆ ಮಾಡಿದರೆ ಯಾರು ತಾನೇ ಸುಮ್ಕಿರ್ತಾರೆ ಹೇಳು? ಯಾರು ಸುಮ್ಕಿರಲ್ಲ. ಮತ್ತೆ ನಡಿ ಕೇಳೋಣ. ನಮ್ಮ ಹುಡುಗಿಗೆ ಮೋಸ ಮಾಡಿ ನನ್ನ ಮಗ ಹೆಂಗಿರ್ತಾನೆ ಅಂತ ನೋಡೋಣ ಅದೇಲಿ. ಹೋಗಿ ಹೇಳೋಣ. ಅಲ್ಲ ಕಣೆ, ನೀನು ಹೆಂಗೆ ಬಿಟ್ಕೊಂಡಿದ್ಯಾ ಮತ್ತೆ ಅವ ಬೇಡ ನನ್ನ ಗಂಡ ಒಳ್ಳೆನಲ್ಲ ಅಂತ ಹೇಳಿ ಕಳಿಸ್ತಾಳು. ಈಗ ಹೆಂಗೆ ಬಿಟ್ಕೊಂಡಿದ್ಯಾ ಅಂತ ಅವಳನ್ನ ಬೈದು ಬರೋಣ. ಅಲ್ಲ ನನ್ನ ಮಗ ನಾನು ಹೆಂಡತಿ ಸೆನಕ್ಕಿಲ್ಲ ಅಂತ ಹೇಳಿ ಮದುವೆ ಆದಾನು, ಇವಾಗ ಹೆಂಗಮ್ಮ ಇವಾಗ ಅವಳು ತಕೋದ? ನನ್ನ ತಗೆ ಮಕ್ಕಳು ಆಗಲ್ಲ ಅವಳಿಗೆ, ಅದಕ್ಕೇನೆ ನಾನು ಮದುವೆ ಆಗ್ತಾಯಿದ್ದೀನಿ ವಿಜಿನ. ಅವಳಿಗೆ ಮಕ್ಕಳಾಗಲ್ಲ, ಅವಳು ಸುಮ್ಕಿರಲ್ಲ, ಅವಳು ಹಂಗೆ ಮಾತಾಡ್ತಾಳೆ ಹಿಂಗೆ ಮಾತಾಡ್ತಾಳೆ ಅಂತೇಳಿ 1000 ಹೇಳಿ ಇವತ್ತು ಮದುವೆ ಆದ ನೋಡು ಹೆಂಗೆ ಮಾಡ್ದ. ನೋಡ್ಬೋದು. ನಡಿ ಹೋಗೋಣ, ಹೋಗಿ ಕೇಳೋಣ. ಬೇಡದು ಬೇಡ. ಯಾಕೆ ಬಿಡ್ಬೇಕು ಹೇಳು ಇವತ್ತು? ಏನಾಗ್ಬೇಕು ಇವತ್ತು? ನನ್ನ ಮಗಳು ಅವಳು ಅದನ್ನೇ ಯೋಚನೆ ಮಾಡ್ಕೊಂಡು ಇವತ್ತು ಮನ್ಗೆವಳಲ್ಲ, ಅವಳು ತ ಮನಿಕೊಂಡವಳು. ಇವತ್ತೇನೊಂದಿಟ್ಟು ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗಳನ್ನ ಯಾರು ನೋಡ್ತಾರೆ, ಯಾರು ಹೊಣೆ ಅಂತ ಕೇಳೋಣ. ನಡಿ. ಕೇಳಲಿಲ್ಲ ಅಂದ್ರೆ ಆಗಲ್ಲ ಇವತ್ತು. ಬಾ ಹೋಗಿ ಬರೋಣ, ಕೇಳೋಣ. ನಾನು ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಸುಗುಣ ನಂಬ್ತಾ ಇಲ್ಲ ನನ್ನ. ನಾನು ಅವಳ ಜೊತೆ ಚೆನ್ನಾಗಿರೋಣ. ಇವಾಗ ನನ್ನ ಆಸ್ತಿನೂ ಎಲ್ಲ ಕಡೆಗೆ ಹೋಗುತ್ತೆ. ಸುಮ್ಮನೆ ನನ್ನ ಆಸ್ತಿ ಎಲ್ಲ ಇಟ್ಕೊಂಡು ನನಗೇನು ನೆಮ್ಮದಿ ಇಲ್ಲ. ಆಸ್ತಿ ಎಲ್ಲ ಐತೆ, ಗಂಡನ ಮನೆ ಆಸ್ತಿ ಎಲ್ಲ ಐತೆ. ನನ್ನ ಆಸ್ತಿ ಎಲ್ಲ ಇದ್ರೂ ಇವತ್ತು ನಾನು ಇವತ್ತು ಪರದೇಶಿ ಆಗಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ನಮ್ಮ ಅಣ್ಣ ಕೂಡ ಇವತ್ತಿಲ್ಲ. ನಮ್ಮಮ್ಮ ಒಂದು ನನಗೋಸ್ಕರನ ಏನೇ ಆದ್ರೂ, ಎಂಥ ಕಷ್ಟ ಬಂದ್ರೂ ಏನೇ ಬಂದ್ರೂ ನಮ್ಮಮ್ಮ ಮಾತ್ರ ನನ್ನ ಕೈ ಬಿಟ್ಟಿಲ್ಲ. ನಮ್ಮಮ್ಮ ನನ್ನ ಜೊತೆಗೆ ಐತೆ. ಅದಕ್ಕೇನೆ ಇವತ್ತು ಯಾರು ಇಲ್ದಂಗೆ ಆದರೂ ವರ್ಷನ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಆಸ್ತಿ ಐತೆ, ಚೆನ್ನಾಗಿರೋಣ. ಸರುನು ಸುಗುಣ ನಾನು ನೀನು ಎಲ್ಲರೂ ಚೆನ್ನಾಗಿರೋಣ. ನಾನು ಬೇಕಾದ್ರೆ ನೀನು ಸುಗುಣ ಹೇಳ್ದಂಗೆ ಕೇಳ್ತೀನಿ ಅಂತ ಕೇಳ್ತಾ ಇದ್ದೀನಿ. ಹಂಗಂದ್ರೆ ಅವ್ರು ಒಪ್ಕೊಳ್ತಾ ಇಲ್ಲ. ಇವಾಗ ವರ್ಷ ಹೋಗಿ ಸುಗುಣನ ಜೊತೆ ಚೆನ್ನಾಗಿದ್ಬಿಟ್ರೆ ನನ್ನ ಪಾಡು ಏನಾಗಬೇಕು? ನನ್ನ ಬಗ್ಗೆ ಯೋಚನೆ ಮಾಡ್ದಲ್ಲೇ ಹೋಗಿ ಸುಗುಣನ ಜೊತೆ ಚೆನ್ನಾಗಿದ್ದಾನಲ್ಲ ಅವನು. ನಾನು ಏನು ಮಾಡಲಿ ಇವಾಗ? ನಾನೇನು ಮಾಡಲಿ ಅಂತ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಜೀವನ ಹೆಂಗಾಗ್ಬಿಟ್ಟೈತೆ. ವರ್ಷ ಇಲ್ಲೊತ್ತಿಗೆ ನಾನಂತೂ ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಹಂಗೆ ಮನ್ಕೊಂಡಿದ್ದೀನಿ. ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಚೆನ್ನಾಗಿರೋಕ್ಕೆ ಒಪ್ಕೊಳ್ತಾ ಇಲ್ವಲ್ಲ ಅವರು. ಅದಕ್ಕೆ ನಮ್ಮ ಅಮ್ಮನೂ ನಮ್ಮ ಚಿಕ್ಕಮ್ಮ ಹೋಗಿದ್ದಾರೆ, ಚೆನ್ನಾಗಿರ್ತಾಳೆ ಇರಿಸ್ಕೊಳ್ರಿ ಅಂತ ಹೇಳ್ತಾರೆ. ನಮ್ಮದು ಆಸ್ತಿ ಐತೆ. ಗಂಡನ ಮನೇಲಿ ಡೈವರ್ಸ್ ಕೊಟ್ಟಿರೋದು ಆಸ್ತಿ ಎಲ್ಲ ಸಿಕ್ಕೈತೆ ನನಗೆ. ಎಲ್ಲ ಇದ್ದರೂ ನನಗೆ ಯಾಕೋ ಇವಾಗ ಒಂಥರ ಏನು ಬೇಡಪ್ಪ, ವರ್ಷನ ಜೊತೆ ಚೆನ್ನಾಗಿರೋಣ, ಸುಗುಣನ ಜೊತೆ ಚೆನ್ನಾಗಿರೋಣ ಅಂತ ಅನ್ನಿಸ್ತೈತೆ. ನಾನು ಏನು ಮಾಡಲಿ? ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.